Hello everyone, welcome to Colourful Kannada. ಸೊ ಕರ್ನಾಟಕ ನೀಟ್ ಕೌನ್ಸಿಲಿಂಗ್ಗೆ ನಿನ್ನೆ ರಾತ್ರಿ 8 ಗಂಟೆಯಿಂದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಯಿತು ಆ್ಯಂಡ್ ಬಂದಂಥ ಅಪ್ಡೇಟ್ಸ್ಗಳನ್ನೆಲ್ಲ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಕವರ್ ಕೂಡ ಮಾಡಿದ್ದೆ ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಯಾರೆಲ್ಲ ಫ್ರೆಶ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ಇದುವರೆಗೂ ಕೂಡ CETಗೆ ರಿಜಿಸ್ಟರ್ ಮಾಡ್ದೇನೆ ಈಗ ಡೈರೆಕ್ಟಾಗಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋಂಥವ್ರಿಗೆ ಅಂಥದ್ದೇನು ಮೇಜರ್ ಪ್ರಾಬ್ಲಮ್ಸ್ ಬರ್ತಾ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಆಸ್ ಯೂಶುವಲ್ ಫಸ್ಟ್ ಟೈಮ್ CET ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿ ಅಪ್ಲೈ ಮಾಡಿದ್ರು ಅದೇ ರೀತಿ ಡೀಟೇಲ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ನೀವು ಫೀ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋತಾ ಇದ್ದಾರೆ. ಬಟ್ ಮೇಜರ್ ಪ್ರಾಬ್ಲಮ್ ಬರ್ತಾ ಇರುವಂಥದ್ದು CET ಕ್ಯಾಂಡಿಡೇಟ್ಸ್ಗಳಿಗೆ. ಅವರಿಗೆ ಜಾಸ್ತಿ ಏನು ಕಾಂಪ್ಲೆಕ್ಸ್ ಪ್ರೊಸೆಸ್ ಇಲ್ಲ, ಜಸ್ಟ್ ತಮ್ಮ ನೀಟ್ ರೋಲ್ ನಂಬರ್ನ ವೆಬ್ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿದ್ರೆ ಮುಗಿತಲ್ಲಿಗೆ. ಬಟ್ ಆ ಒಂದು ಪ್ರೊಸೆಸ್ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಕರ್ನಾಟಕ CET ಕ್ಯಾಂಡಿಡೇಟ್ಸ್ಗಳಿಗಂತಾನೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಇದನ್ನ ಡೀಟೇಲ್ಡ್ ಟ್ಯುಟೋರಿಯಲ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಆಗ್ಬೋದು ಯಾಕಂದ್ರೆ ಟ್ಯುಟೋರಿಯಲ್ ಆಗಿರೋದ್ರಿಂದ. ಸೊ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಸ್ಟೆಪ್ ಅನ್ನು ಕೂಡ ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಡೆಫಿನೆಟ್ಲಿ ಸಣ್ಣ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ದೊಡ್ಡ ಮಿಸ್ಟೇಕ್ ಆಗಿರ್ಬೋದು ಯಾವುದು ಕೂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಟ್ಯುಟೋರಿಯಲ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಸೊ ಎಲ್ಲೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿ ನೋಡಿ, ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ವಿಡಿಯೋ ಕಂಟೆಂಟ್ ಏನು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ತುಂಬ ಜನ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು. ಆ್ಯಂಡ್ ನೋಡ್ತೀರಾ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಪದೇ ಪದೇ ಸರ್ಚ್ ಮಾಡುವಂಥ ಅಗತ್ಯ ಕೂಡ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಇಟ್ಕೊಂಡ್ರೆ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತಿನ್ನೇನು ಪ್ರಾಬ್ಲಮ್, ಡೈರೆಕ್ಟಾಗಿ ಯೂಟ್ಯೂಬ್ ಓಪನ್ ಮಾಡ್ತಿದ್ದಂಗೆ ನಮ್ಮ ವೀಡಿಯೋಸ್ಗಳೇ ಬರ್ತಾ ಹೋಗುತ್ತೆ. ಆ್ಯಂಡ್ ಆಸ್ ಯೂಶುವಲ್ ಈ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಬೇರೊಬ್ಬ ವಿದ್ಯಾರ್ಥಿಯ ರೆಕಮೆಂಡೇಷನ್ಲಿ ಒಂದು ವಿಡಿಯೋ ಹೋದರೆ ನನಗೂ ಕೂಡ ಖುಷಿ ಆದಂಗೆ. ಬಿಕಾಸ್ ಅವನಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಈ ವಿಡಿಯೋದಿಂದ ಅದು ಕ್ಲಿಯರ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಇದಕ್ಕಾದ್ರೂ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಬೇಸಿಕ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದರೆ, ನೀವು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತಾ ಇದ್ರೆ, ನಾನಿವಾಗ ಮೊಬೈಲ್ನಲ್ಲೇ ನಿಮಗೆ ತೋರಿಸ್ತಾ ಇರೋವಂಥದ್ದು. ಸೊ ಮೊಬೈಲ್ನಲ್ಲಿ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಯಾಕೆಂದರೆ ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ ಮಾತ್ರ ಎಂಟ್ರಿ ಮಾಡೋದಿರುತ್ತೆ. ಆ್ಯಂಡ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಮಾಡ್ತಿರೋರಿಗೆ ನಾನು ಜಾಸ್ತಿ ಏನು ಹೇಳೋಕೆ ಹೋಗೋದಿಲ್ಲ, ಅವರಿಗೆ ಸ್ವಲ್ಪ ಈಸಿನೇ ಆಗುತ್ತೆ. ಬಟ್ ಮೊಬೈಲ್ನಲ್ಲಿ ಮಾಡಬೇಕು ಅಂತಿರೋರಿಗೆ ನೀವು ಕ್ರೋಮ್ ಬ್ರೌಸರ್ನ ಅಥವಾ ನಿಮಗೆ ಯಾವ್ದು ರಿಲೆವೆಂಟ್ ಬ್ರೌಸರ್ ಇರುತ್ತೆ ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಸೊ ಅಲ್ಲಿ ಆಪ್ಷನ್ ಇರುತ್ತೆ ಡೆಸ್ಕ್ಟಾಪ್ ಸೈಟ್ ಅಂತ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಹಾಗೆ ಎನೇಬಲ್ ಮಾಡೋದ್ರಿಂದ ಎರಡು ಬೆನಿಫಿಟ್ ಇದೆ. ಒಂದು, ನೀವು ಸ್ಕ್ರೀನ್ ಮೇಲೆ ಬರುವಂಥ ಡೀಟೇಲ್ಸ್ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ, ಅಪಿಯರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಏನೂ ಕನ್ಫ್ಯೂಷನ್ ಆಗೋದಿಲ್ಲ. ಇನ್ನು ಎರಡನೇದಾಗಿ ಮೊಬೈಲ್ ವರ್ಷನ್ ಯೂಸ್ ಮಾಡೋದ್ರಿಂದ ನೀವು ಪದೇ ಪದೇ ಲಾಗೌಟ್ ಕೂಡ ಆಗ್ಬೋದು. ಬಟ್ ವೆಬ್ ವರ್ಷನ್ ಯೂಸ್ ಮಾಡೋದ್ರಿಂದ ನಿಮಗೆ ಅಂಥ ಪ್ರಾಬ್ಲಮ್ಸ್ಗಳೆಲ್ಲ ಬರೋದಿಲ್ಲ. ಸೊ ನಿಮಗೆ ನೆಟ್ ಸ್ವಲ್ಪ ಕನೆಕ್ಟಿವಿಟಿ ಇಶ್ಯೂಸ್ ಇದ್ರೂ ಕೂಡ ಅದು ಮೇಂಟೈನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಬೇಸಿಕ್ ಇನ್ಸ್ಟ್ರಕ್ಷನ್, ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವು ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡ್ಕೊಂಬೇಡ. ಸೊ 13 UG NEET 2021 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸ್ವಲ್ಪ ನಿಮ್ಮ ನೆಟ್ ಚೆನ್ನಾಗಿತ್ತು ಅಂತ ಅಂದರೆ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ಇಲ್ಲ. ಆ್ಯಂಡ್ ಫ್ರೆಶ್ ಅಪ್ಲಿಕೇಶನ್ ಹಾಕೋರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕೆಳಗಡೆ ಇಲ್ಲಿ ಹೊಸ ಬಳಕೆದಾರ ಅಂತ ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ನನ್ನ ಕನೆಕ್ಟಿವಿಟಿ ಇಶ್ಯೂ ಕೂಡ ಇದೆ, ಹಾಗಾಗಿನೇ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇಲ್ಲ. ಸೊ ಫೈನ್, ನಾನು ಅದನ್ನು ರಿಫ್ರೆಶ್ ಮಾಡ್ಕೋತಾ ಇದ್ದೀನಿ. ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಅಪಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನಿಮ್ಮ CET ಕ್ರೆಡೆನ್ಷಿಯಲ್ಸ್ನ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಮೊದಲನೇದಾಗಿ ಯೂಸರ್ ID ಅಂತ ಕೇಳ್ತಾ ಇದ್ದಾರೆ. ಯೂಸರ್ ID ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್. CET ಅಪ್ಲಿಕೇಶನಲ್ಲಿ ಮೇಲ್ಗಡೆ ನಂಬರ್ ಇರುತ್ತೆ, ಸೇಮ್ ನಂಬರ್ನ ಕಾಪಿ ಮಾಡಿ ಇಲ್ಲಿ ಎಂಟ್ರಿ ಮಾಡಿ. ಸೊ 2021 ಇಂದ ಸ್ಟಾರ್ಟ್ ಆಗುತ್ತೆ, ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ದೆನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಇದು ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ನೀವೇನು ಪಾಸ್ವರ್ಡ್ ಕೊಟ್ಟಿದ್ರಿ ಆ ಪಾಸ್ವರ್ಡ್ ಅಲ್ಲ, ನಿಮ್ಮ CET ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಪಾಸ್ವರ್ಡನ್ನು ಕೊಟ್ಟಿದ್ರಿ ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಮರ್ತೋಗಿದ್ರೆ ಕೆಳಗಡೆ ಆಪ್ಷನ್ ಇದೆ ಫಾರ್ವರ್ಡ್ ಪಾಸ್ವರ್ಡ್ ಅಂತ, ಕ್ಲಿಕ್ ಮಾಡಿಬಿಟ್ಟು ನೀವು ಪಾಸ್ವರ್ಡ್ನ ರಿಕವರಿ ಮಾಡ್ಕೋಬಹುದು. ಇನ್ನು ಅದಾದಮೇಲೆ ಕ್ಯಾಪ್ಚರ್ ಕೋಡ್ನ ಕೊಡಬೇಕಾಗುತ್ತೆ. ಸೊ ಕ್ಯಾಪ್ಚರ್ ಕೋಡ್ ಬಂದಿದೆ ಇಲ್ಲಿ ಫೈನಲಿ. ಸೊ ನಾನು ಕೂಡ ಎಂಟ್ರಿ ಆಗ್ತೀನಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲಾಗಿನ್ ಆದ ಕೂಡಲೇ ಈ ರೀತಿಯ ಪೇಜ್ ಅಪಿಯರ್ ಆಗುತ್ತೆ. ಕೆಳಗಡೆ ಕೇಳ್ತಾ ಇದೆ ಇಲ್ಲಿ ಚೂಸ್ ಟೈಪ್ ಆಫ್ ಎಡಿಟ್ ಅಂತ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, 3ರಲ್ಲಿ ನಿಮಗೆ ಯಾವ್ದು ರಿಲೆವೆಂಟ್ ಆಗುತ್ತೆ ಅದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಅಂಡ್ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಆಲ್ರೆಡಿ ಯಾರೆಲ್ಲ CETಗೆ ರಿಜಿಸ್ಟರ್ಡ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಈ ರೀತಿ ಬರುವಂಥದ್ದು. ಇನ್ನೂ ಯಾರೆಲ್ಲ ರಿಜಿಸ್ಟರ್ ಆಗೇ ಇಲ್ಲ ಅವರು ಫ್ರೆಶ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದನ್ನ ಯಾವ ರೀತಿ ಹಾಕಬೇಕು ಅದನ್ನ ಡೀಟೇಲ್ಡ್ ಆಗಿ ನಾನು ಒಂದು ವಿಡಿಯೋನ ಅರ್ಲಿಯರ್ ಮಾಡಿದ್ದೆ. ಸೊ ಕಮೆಂಟ್ ಸೆಕ್ಷನ್ ಅದನ್ನ ಪಿನ್ ಮಾಡಿರ್ತೀನಿ, ಸೇಮ್ ಅದನ್ನೇ ಫಾಲೋ ಮಾಡಿ, ನಿಮಗೆ ಯಾವುದೇ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಏನು ಆಪ್ಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು CET 2021 ವೆರಿಫೈಡ್ ಅಂಡ್ ನೋ ಚೇಂಜಸ್ ಇನ್ ದ ಅಪ್ಲಿಕೇಶನ್ ವೆರಿಫಿಕೇಶನ್ ಓನ್ಲಿ ಟು ಎಂಟರ್ ದ ನೀಟ್ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು CET 21ಗೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ ಅಂಡ್ ಆಲ್ಸೋ ನಿಮಗೆ ಇಲ್ಲಿ ಏನೂ ಚೇಂಜಸ್ ಮಾಡೋದಿಲ್ಲ. ನಿಮ್ಮ CET ಅಪ್ಲಿಕೇಶನ್ಲಿ ಏನೆಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿದ್ರಿ ಸೇಮ್ ಡೀಟೇಲ್ಸ್ನೇ ನಮಗೆ ನೀಟಲ್ಲೂ ಕೂಡ ಕ್ಯಾರಿ ಔಟ್ ಆಗಬೇಕು. ನಮಗೇನು ಚೇಂಜಸ್ ಬೇಡ ಅನ್ನೋದಾದ್ರೆ ನೀವು ಈ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದನ್ನು ನೀವು ಚೂಸ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಅಂದರೆ ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಮಾತ್ರ ಕೇಳುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಬೇರೆ ಏನೋ ಆಪ್ಷನ್ ಬರೋದಿಲ್ಲ. ಇನ್ನು ಇದಾದಮೇಲೆ CET 2021 ವೆರಿಫೈ ಆಗಿದೆ ನಂದು. ಆಲ್ರೆಡಿ ನಾನು CET ಕೌನ್ಸಿಲಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೀನಿ.
ಮಾಡಿದ್ದೀನಿ. ಬಟ್ ನನಗೆ CET ಅಪ್ಲಿಕೇಶನ್ ಎಡಿಟ್ ಮಾಡೋದಿದೆ ಆ್ಯಂಡ್ ಅದರಲ್ಲಿ ಏನು ಅಂತ ಅಂದರೆ ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಾಗಿದೆ, ಅಥವಾ ಯಾವುದೋ ಒಂದು ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ನಾನು ಅದನ್ನು ಅಪ್ಲೈ ಮಾಡಬೇಕಾಗಿದೆ ಅಂತ ನೀವು ಇಲ್ಲಿ ಚೂಸ್ ಮಾಡ್ತಿರುವಂಥ ಒಂದು ಆಪ್ಷನ್ ಇದು ಸೆಕೆಂಡ್ ಆಪ್ಷನ್. ಈ ರೀತಿ ಆಪ್ಷನ್ನ ಕೊಟ್ಟರೆ ನೀವೇನಾದರೂ ಎಡಿಟ್ ಮಾಡ್ಕೋಬೋದಲ್ಲಿ. ಸೊ ನಿಮಗೆ ಏನಾದರೂ ರಿಸರ್ವೇಷನ್ ಬರೋದಿದ್ರೆ ಅಥವಾ ಈಗ ಹೊಸದಾಗಿ ಆ್ಯಡ್ ಮಾಡೋದಿದ್ರೆ ನೀವು ಅದನ್ನು ಮಾಡ್ಬೋದು. ಆ್ಯಂಡ್ ನೆನಪಿರಲಿ, ನೀವು ಈಗ ಏನೇ ಚೇಂಜಸ್ ಮಾಡಿದ್ರು ಕೂಡ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ವೆರಿಫಿಕೇಶನ್ ದಿನ ಹಾಜರಾಗಬೇಕಾಗುತ್ತೆ ನೀವು. ಸೊ ವೆರಿಫಿಕೇಶನ್ ನಿಮ್ಮ ನಿಯರೆಸ್ಟ್ ನೋಡಲ್ ಸೆಂಟರಲ್ಲೇ ನಡೆಯುತ್ತೆ. ಬೆಂಗಳೂರಿಗೆ ಹೋಗಬೇಕು ಅಂತ ಯಾವುದೇ ಕಂಪಲ್ಸರಿ ರೂಲ್ಸ್ ಇಲ್ಲ. ನಿಮ್ಮ ನಿಯರೆಸ್ಟ್ ನೋಡಲ್ ಸೆಂಟರ್ ಏನಿದೆ ಅಲ್ಲಿಗೆ ವಿಸಿಟ್ ಮಾಡಬೇಕಾಗತ್ತೆ. ಇದು ಸೆಕೆಂಡ್ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಥರ್ಡ್ ಪಾಯಿಂಟ್ ನೋಡ್ಬೋದು, CET 2021 ಅಪ್ಲೈಡ್ ಬಟ್ ನಾಟ್ ವೆರಿಫೈಡ್ ಕ್ಯಾಂಡಿಡೇಟ್ಸ್. ಸೊ ನೀವು CET 2021ಗೆ ಫಸ್ಟ್ ಟೈಮ್ ಅಪ್ಲೈ ಮಾಡಿಬಿಟ್ಟಿದ್ದೀರಾ, ಬಟ್ ಅದಾದಮೇಲೆ ನೀವು ಯಾವುದೇ ವೆರಿಫಿಕೇಷನ್ ಪ್ರೊಸೆಸ್ನು ಕೂಡ ಅಟೆಂಡ್ ಮಾಡಿಲ್ಲ, ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂದಾಗ ನೀವೇನು ಮಾಡಬೇಕಾಗತ್ತೆ, ಈ ಮೂರನೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೂರನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ವೆರಿಫಿಕೇಷನ್ ಮಾಡಿಸಿಲ್ಲ ಅನ್ನೋದು ಅರ್ಥ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ನನ್ನ ಕ್ಯಾಂಡಿಡೇಟ್ ಇಲ್ಲಿ ಏನು ಅಂತ ಅಂದರೆ ಇವರು ಆಲ್ರೆಡಿ CET ವೆರಿಫಿಕೇಷನ್ ಮಾಡಿಸಿದ್ದಾರೆ. ಸೊ ಆಲ್ರೆಡಿ ನಾನು ಇದನ್ನು ಆಪ್ಷನ್ 1 ಚೂಸ್ ಮಾಡ್ತಾ ಇದ್ದೀನಿ. ಸೊ ಆಪ್ಷನ್ 1 ಚೂಸ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಉಳಿಸಿ ಅಂತ ಕೊಟ್ಟಾಗ ಸೊ ಕಂಟಿನ್ಯೂ ಅಂತ ಕೊಡುತ್ತಿದ್ದು. ಸೊ ಕಂಟಿನ್ಯೂ ಮಾಡಬೇಕಾಗತ್ತೆ ಇಲ್ಲಿ. ಸೊ ಈ ರೀತಿ ನಿಮಗೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಡೈರೆಕ್ಟ್ ಆಗಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಎಂಟ್ರಿ ಮಾಡಿದ ತಕ್ಷಣ ನೀಟ್ ಸ್ಕೋರ್, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಅದೇ ಬರುತ್ತೆ. ಆ್ಯಂಡ್ ಅದಾದಮೇಲೆ ಫೈನಲ್ ಆಗಿ ನೀವು ಉಳಿಸಿ ಅಂತ ಕೊಡಬೇಕಾಗುತ್ತೆ. ಸೊ ಅದನ್ನು ನಾನು ತೋರಿಸ್ಬಿಡ್ತೀನಿ ನಿಮಗೆ. ಫಾರ್ ಸೆಕ್ಯೂರಿಟಿ ಪರ್ಪಸ್ ನಾನಿಲ್ಲಿ ನಿಮಗೆ ಮೇಲ್ಗಡೆ ಇನ್ನೊಂದಷ್ಟು ಕಾಲಮ್ ಇದೆ, ಅದರಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇದೆ, ಅದನ್ನು ತೋರಿಸ್ತಾ ಇಲ್ಲ ನಿಮಗೆ. ಹಾಗೆಯೇ ಇಲ್ಲಿ ನೀಟ್ ರೋಲ್ ನಂಬರ್ನ ಕೂಡ ಎಂಟ್ರಿ ಮಾಡೋದನ್ನು ತೋರಿಸೋದಿಲ್ಲ. ನೀವು ಎಂಟ್ರಿ ಮಾಡ್ತಿದ್ದಂಗೆ ಡಾಟಾ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಆ್ಯಂಡ್ ಅದಾದಮೇಲೆ ಫೈನಲ್ ಆಗಿ ಉಳಿಸಿ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅದನ್ನು ನಾನು ತೋರಿಸ್ತೀನಿ ಇವಾಗ ನಿಮಗೆ. ಸೊ ನೀವು ನಿಮ್ಮ ರೋಲ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿ ಕೆಳಗಡೆ ಸೇವ್ ಅಂತ ಆಪ್ಷನ್ ಇತ್ತಲ್ಲ, ಅಲ್ಲಿ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಅಲ್ಲಿ ಮತ್ತೆ ನಿಮ್ಮ ನೀಟ್ ರೋಲ್ ನಂಬರ್ನ ಕೊಟ್ಟು ಮಾರ್ಕ್ಸನ್ನು ಕೂಡ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ನೀವು ನಿಮ್ಮ ನೀಟ್ ರೋಲ್ ನಂಬರ್ನ ಕೊಟ್ಟು ಕೆಳಗಡೆ ಸೇವ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಅಷ್ಟು ಡೀಟೇಲ್ಸ್ಗಳನ್ನ ಅದೇ ಕಲೆಕ್ಟ್ ಮಾಡ್ಕೊಡುತ್ತೆ. ಸೊ ಈ ರೀತಿ ಸೇವ್ ಆಗಿದೆ. ಇನ್ನು ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ. ಅದೇನು ಅಂತ ಅಂದರೆ ಫೈನಲ್ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಸ್ಟೆಪ್ಪನ್ನು ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದಾಗಾಯಿತು, ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದಾಗಾಯಿತು. ಇನ್ನು ನೀವು ನಿಮ್ಮ ಡೈರೆಕ್ಟಾಗಿ ಏನು ನೀಟ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಈಗ ನೀವು ಅಪ್ಲಿಕೇಶನ್ ಒಂದನ್ನು ಪ್ರಿಂಟ್ಔಟ್ ತೊಗೊಳ್ಳೇಬೇಕಾಗತ್ತೆ. ಸೊ ಅದನ್ನು ಕೂಡ ಇವಾಗ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಬಾರ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಕೆಳಗಡೆ ಬಾಟಮ್ ಹೋದಾಗ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಅಂತ ಕಾಣ್ತಾ ಇದೆ, ಅರ್ಜಿ ಮುದ್ರಣ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಡೈರೆಕ್ಟಾಗಿ ಮತ್ತೊಂದು ಸಲ ಪೋರ್ಟಲಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಡೈರೆಕ್ಟಾಗಿ ನೀವು ಪ್ರಿಂಟ್ಔಟ್ನ ತೊಗೋಬೋದು. ಸೊ ಇಲ್ಲಿ ಬಂದಿದೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ಫೈನಲ್ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೋಬೋದು. ಈ ಒಂದು ಗ್ರೀನ್ ಕಲರ್ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಬರುತ್ತದು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ PDF ಫಾರ್ಮ್ಯಾಟಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದು ಡೌನ್ಲೋಡ್ ಆಗಿರುತ್ತೆ. ಸೊ ಆ ಡೌನ್ಲೋಡ್ ಆಗಿರೋದನ್ನ ನೀವು ಪ್ರಿಂಟ್ ತೊಗೋಬೇಕಾಗತ್ತೆ. ಸೈಬರಿಗೆ ಹೋಗಿ ತೊಗೊಳ್ಳಿ ಅಥವಾ ನೀವು ಡೈರೆಕ್ಟಾಗಿ ಯಾವುದಾದ್ರು ಪ್ರಿಂಟರಲ್ಲಿ ತೊಗೋಬೋದು. ಈ ಒಂದು ಪ್ರಿಂಟ್ ತೊಗೊಂಡು ನೀವು ಇಟ್ಕೋಬೇಕಾಗತ್ತೆ. ನೀವು CET ಕ್ಯಾಂಡಿಡೇಟ್ಸ್ ಆಗಿರಿ ಅಥವಾ ಫ್ರೆಶ್ ಆಗಿರಲಿ, ಫ್ರೆಶ್ ಆಗಿರೋರ್ಗಂತೂ ಕಂಪಲ್ಸರಿಯಾಗಿ ಪ್ರಿಂಟ್ಔಟ್ನ ತೊಗೊಂಡು ವೆರಿಫಿಕೇಷನ್ ಅಟೆಂಡ್ ಆಗಬೇಕಾಗತ್ತೆ. ಆ್ಯಂಡ್ ಯಾರೆಲ್ಲ CET ರಿಜಿಸ್ಟರ್ ಮಾಡಿದ್ದೀರಾ ಅವರು ಕೂಡ ಪ್ರಿಂಟ್ಔಟ್ನ ತೊಗೋಬೇಕಾಗತ್ತೆ. ಮತ್ತು ಮರೆಯೋಕೆ ಹೋಗಬೇಡಿ. ನೀವು ರಿಜಿಸ್ಟರ್ ಮಾಡಿದ್ವಿ, ನನ್ನ ಹತ್ರ ಆಲ್ರೆಡಿ CET ಅಪ್ಲಿಕೇಶನ್ ಇದೆ ಸಾಕು ಅಂದ್ಕೊಂಡು ನೀವು ಪ್ರಿಂಟ್ ತಗೊಳ್ಳದೆ ಮಾತ್ರ ಇರಬೇಡಿ. ಪ್ರಿಂಟ್ ಅನ್ನೋದು ಎಲ್ರಿಗೂ ಕಂಪಲ್ಸರಿ ಆಗಿರುತ್ತೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಪ್ರಿಂಟನ್ನು ತಗೊಳ್ಳೇಬೇಕಾಗುತ್ತೆ. ಸೊ ಸ್ವಲ್ಪ ನೆಟ್ ಸ್ಲೋ ಇರೋ ಕಾರಣ ಈ ರೀತಿ ಆಗ್ತಾ ಇದೆ. ನೆಟ್ ಕನೆಕ್ಟಿವಿಟಿ ಇಶ್ಯೂಸ್ ಏನಿಲ್ಲ, ಜಾಸ್ತಿ ಫಾಸ್ಟೇ ಇದೆ. ಬಟ್ ಆದರೂ ಕೂಡ ಈ ಒಂದು ವೆಬ್ ಪೋರ್ಟಲ್ ಅಷ್ಟು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ತುಂಬ ಕಡಿಮೆ ನೆಟ್ವರ್ಕ್ ಇದ್ದರೆ ಅಥವಾ ನೆಟ್ವರ್ಕ್ ಸರಿ ಇಲ್ಲ ಅಂತ ಆದರೆ ಖಂಡಿತ ಈ ಪ್ರೊಸೆಸ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಳ್ಳೆ ಕನೆಕ್ಟಿವಿಟಿ ಇರುವಂಥ ಜಾಗದಲ್ಲಿ ಹೋಗಿ ನೀವು ಅಪ್ಲೈ ಮಾಡೋದಾದರೆ ಮಾಡಿ. ಸೊ ಇಲ್ಲ ಅಂತ ಅಂದರೆ ನೀವು ಕಡಿಮೆ ನೆಟ್ವರ್ಕ್ ಇದ್ದರೆ ಅಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಇಶ್ಯೂಸ್ ಆಯಿತು ಅಂತ ಅಂದರೆ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಒಳ್ಳೆ ಕನೆಕ್ಟಿವಿಟಿ ಇರೋ ಜಾಗದಲ್ಲಿ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲೇ ಮಾಡಿ. ಆ್ಯಂಡ್ ಮೊಬೈಲ್ನಲ್ಲಿ ಮಾಡಬೇಕು ಅಂತಿರೋರಿಗೆ ಯಾವ ರೀತಿ ಮಾಡಬೇಕು ಅಂತ ಈಗ ತೋರಿಸ್ತೇನೆ ನಾನು. ಇದಿಷ್ಟು ಪ್ರೊಸೆಸ್ ಆಗಿರುತ್ತೆ. ಫೈನಲಿ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೋತೀರಾ. ಸೊ ಅದು ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿರೋ ಕಾಪಿನ ನಾನು ತೋರಿಸ್ತಾ ಇಲ್ಲ, ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂಸ್ ನಾನು ಅದನ್ನು ತೋರಿಸ್ತಾ ಇಲ್ಲ ನಿಮಗೆ. ಸೊ ಡೌನ್ಲೋಡ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಗ್ರೀನ್ ಕಲರ್ ಮೇಲ್ಗಡೆ UG NEET ಅಪ್ಲಿಕೇಶನ್ ಅಂತ ಇರುತ್ತೆ. ಸೇಮ್ CET ಅಪ್ಲಿಕೇಶನ್ ಯಾವ ರೀತಿ ನೋಡ್ತಿರಲ್ಲ ಸೇಮ್ ಹಂಗೆ ಇರುತ್ತೆ. ಸೊ ಮತ್ತೊಂದು ಸಲ ನೀವು ಪ್ರಿನ್ಸಿಪಲ್ ಸೈನ್ ಹಾಕ್ಸ್ಬೇಕಾ ಅಂತ ಅಂದರೆ ಅದನ್ನು ನಾನು ಲೇಟರ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಇಲ್ಲಿಗೆ ಕರ್ನಾಟಕ ಕ್ಯಾಂಡಿಡೇಟ್ಸ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ಹಾಗೆ. ಆ್ಯಂಡ್ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸೊ ದಟ್ ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಹೋಗಲಿ ಆ್ಯಂಡ್ ಅವರು ಕೂಡ ಏನಾದರೂ ಮಿಸ್ಟೇಕ್ಸ್ ಮಾಡೋದಿದ್ರೆ ಅವೆಲ್ಲ ಕೂಡ ಅವಾಯ್ಡ್ ಆಗಲಿ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ಟ್ಯುಟೋರಿಯಲ್ನ ಮಾಡಿದೆ. ಸೊ ನೀವು ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ನಾನು ನಿಮ್ಮ ಕಡೆಯಿಂದ ಅದೊಂದನ್ನೇ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸಲ್ಲಿ ಮತ್ತೊಂದು ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.